ನಿನ್ನ ಅಣ್ಣ ಎಂಥ ದೊಡ್ಡ ಮೋಸ್ಕರ ಅಂತ ಅನಿಸ್ತಾ ಇದೆ ಅಲ್ವಾ? ಛೆ, ನೀನ್ ಯಾಕಣ್ಣ ಮೋಸ್ಕರ ಆಗ್ತೀಯಾ? ಪಾಪ ಪುಟ್ಟಿ, ಆ ಶ್ರೀರಾಮ್ ತಾಯಿನೂ ಅಕ್ಕನೂ ನನ್ನ ಮೇಲೆ ದೊಡ್ಡ ನಂಬಿಕೆ ಇಟ್ಕೊಂಡು ಬಂದು ಅವನನ್ನು ಹುಡ್ಕೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವನನ್ನ ಕಾಪಾಡಿ ಅಂತ ನನ್ನ ಹತ್ರ ಕೇಳ್ಕೊತಾ ಇದ್ದಾರೆ. ಆದ್ರೆ ನಾನು ಅವನನ್ನ ಇದೇ ಕೈಯಾರೆ ಮಣ್ಣು ಮಾಡಿ ಅವರ ಮುಂದೆನೆ ಸುಳ್ಳು ಹೇಳ್ತಾ ನಿಂತಿದ್ದೀನಿ. ಇದು ಎಷ್ಟು ದೊಡ್ಡ ಅನ್ಯಾಯ ಅಲ್ವಾ ಪುಟ್ಟಿ? ಅನ್ಯಾಯ ಅಲ್ವಾ? ಅಣ್ಣ, ಆ ಶ್ರೀರಾಮ್ಗೆ ನೀನೇನು ಮಾಡಿಲ್ಲ ಅಣ್ಣ. ಇದ್ರಲ್ಲಿ ನಿನ್ ತಪ್ಪೇನಿದೆ? ತಪ್ಪನ್ನ ಮುಚ್ಚಿಡೋದೇ ದೊಡ್ಡ ತಪ್ಪು ಪುಟ್ಟಿ. ಅಂಥದ್ರಲ್ಲಿ ನಾನು ಬರೀ ತಪ್ಪನ್ನು ಮಾತ್ರ ಅಲ್ಲಮ್ಮ, ಆ ಶ್ರೀರಾಮನ್ನು ಮಣ್ಣಲ್ಲಿ ಮುಚ್ಚಾಕ್ಬಿಟ್ಟಿದ್ದೀನಿ. ನಾನು ಮುಚ್ಚಿಟ್ಟಿರೋ ಸತ್ಯ ಯಾವಾಗ ಯಾರಿಂದ ಆಚೆ ಬರುತ್ತೋ ಅಂತ ಒಂದೊಂದು ಕ್ಷಣನೂ ಆತಂಕ ಹೆಚ್ಚಾಗ್ತಾನೆ ಇದೆ. ಅಣ್ಣ, ಜ್ಯೋತಿ ಕೊಲೆ ಮಾಡ್ಬೇಕು ಅಂತ ಅವನ್ನ ಕೊಂದಿದ್ದಲ್ಲ, ಆ ದೇವ್ರೆ ಅವನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಜ್ಯೋತಿಗೋಸ್ಕರ ನೀನ್ ಅವನ್ನ ಮಣ್ಣು ಮಾಡಿದ್ಯಾ. ಇದ್ರಲ್ಲಿ ನಿಂದಾಗ್ಲಿ ಜ್ಯೋತಿದಾಗ್ಲಿ ಏನು ತಪ್ಪಿಲ್ಲ ಅಣ್ಣ. ಅದನ್ನೆಲ್ಲ ಕಾನೂನು ಕೇಳಲ್ಲಮ್ಮ. ಕಾನೂನಿಗೆ ಬೇಕಾಗಿರೋದು ಸಾಕ್ಷಿ ಆಧಾರಗಳಷ್ಟೇ. ಅದು ಯಾರ ವಿರುದ್ಧ ಇರುತ್ತೋ ಅವರಿಗೆ ಶಿಕ್ಷೆ ಕಟ್ಟಿಟ್ಟು ಬುತ್ತಿನಮ್ಮ. ಅದು ಅಲ್ಲದೆ ಈ ಕೇಸ್ನ ಕೈಗೆ ತಗೊಂಡಿರೋದು ದ್ರೋಣ ಅವರು. ಅವ್ರ ಬಗ್ಗೆ ನಿನಗೆ ಗೊತ್ತಲ್ಲಮ್ಮ. ಅವ್ರ ಕೈ ಇಟ್ಟ ಮೇಲೆ ಸತ್ಯ ಆಚೆ ಬರೋವರೆಗೂ ಅವ್ರು ಬಿಡಲ್ಲ. ಸತ್ಯ ಆಚೆ ಬಂದ್ಮೇಲೆ ನಮ್ಮ ಜ್ಯೋತಿ ಜೈಲಿಗೆ ಹೋಗ್ತಾಳೆ. ಅದೇನಮ್ಮ, ಅದೇ ನನ್ನ ಆತಂಕಕ್ಕೆ ಕಾರಣ ಆಗಿರೋದು. ಆದಷ್ಟು ಬೇಗ ಈ ಕೇಸ್ಗೊಂದು ಅಂತ್ಯ ಹಾಡಬೇಕು ಅಂತ ಒಂದೊಂದು ಹೆಜ್ಜೆನೂ ಮುಂದೆ ಇಡ್ತಾ ಇರ್ತಾರೆ. ವಿಚಾರಣೆ ಅನ್ನೋ ಹೆಸರಲ್ಲಿ ಎಲ್ಲರೂ ಬೆನ್ನ ಹಿಂದೆನೂ ಬೀಳ್ತಾರೆ. ಕೊನೆಗೂ ಕೋಳಕ್ಕೆ ಜ್ಯೋತಿ ಕೈ ಕೊಡಬೇಕಾಗಿರೋ ದಿನ ಬಂದೇ ಬರುತ್ತೆ ಪುಟ್ಟಿ. ಇಲ್ಲಮ್ಮ, ಇಲ್ಲ, ಹಾಗಾಗಬಾರ್ದು. ನಮ್ಮ ಜ್ಯೋತಿ ಜೀವನ ಪರ್ಯಂತ ಜೈಲಲ್ಲಿ ಕಳೆಯೋ ಹಾಗಾಗಬಾರ್ದು. ಇದಕ್ಕೆಲ್ಲ ಇರೋದು ಒಂದೇ ಒಂದು ಪರಿಹಾರ. ಏನಣ್ಣ? ದ್ರೋಣ ಜ್ಯೋತಿ ಹತ್ರ ಹೋಗೋದಕ್ಕಿಂತ ಮುಂಚೆ ನಾನೇ ಹೋಗಿ ದ್ರೋಣ ಅವ್ರ ಹತ್ರ ತಪ್ಪೆಲ್ಲ ನಂದೆ, ನಾನೇ ಕೊಲೆ ಮಾಡಿದ್ದು ಅಂತ ಸತ್ಯ ಒಪ್ಕೊಂಡ್ಬಿಡ್ತೀನಿ. ಅಣ್ಣ, ಏನ್ ಹೇಳ್ತಿದ್ಯಣ್ಣ? ಹೌದು ಪುಟ್ಟಿ, ಅದೇ ಸರಿ, ಹಾಗೆ ಮಾಡ್ತೀನಿ. ನಾನು ನಮ್ಮ ಜ್ಯೋತಿನ ಕಾಪಾಡ್ಕೋತೀನಿ. ಪಾಪ ಇದ್ರಲ್ಲಿ ಅವಳದ್ದು ಏನೂ ತಪ್ಪಿಲ್ಲ. ಅವಳು ಜೈಲ್ ಪಾಲಾಗಬಾರ್ದು. ಜೈಲ್ ಪಾಲಾಗೋದಕ್ಕೆ ನಾನು ಬಿಡೋದು ಇಲ್ಲಮ್ಮ. ಅಣ್ಣ, ಹುಚ್ಚನ್ ತರ ಮಾತಾಡ್ಬೇಡ. ಶ್ರೀರಾಮ್ ಮತ್ತೆ ಜ್ಯೋತಿ ವಿಚಾರ ಯಾವ ವಿಚಾರನೂ ಇನ್ಸ್ಪೆಕ್ಟರ್ ಗೊತ್ತಿಲ್ಲ. ಹಾಗಾಗಿ ಅವ್ರ ಜ್ಯೋತಿ ಹತ್ರ ಬರೋದು ಇಲ್ಲ. ನೀನ್ ಅನ್ಕೊಂಡಿರೋ ಹಾಗೇನೂ ಆಗೋದು ಇಲ್ಲ. ಇಲ್ಲಮ್ಮ, ಜನಕ್ಕೆ ಗೊತ್ತಾಗೋಕೆ ಎಷ್ಟು ಸಮಯ ಬೇಕು ಹೇಳು? ನಾವು ನೆತ್ತಿ ಮೇಲೆ ಕತ್ತಿ ಬರಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಕೂತ್ಕೊಂಡ್ರೆ ತಪ್ಪಾಗತ್ತಮ್ಮ. ನಾವೇ ಒಂದು ಹೆಜ್ಜೆ ಮುಂದೆ ಇಟ್ಟು ಆ ಕತ್ತಿ ದಿಕ್ಕನ್ನೇ ಬದಲಾಯಿಸ್ಬೇಕು. ಅದು ಜ್ಯೋತಿ ಮೇಲೆ ತೂಗೋಗಿ ಬಿಡಬಾರ್ದಮ್ಮ. ಅದಕ್ಕೆ ನಾನು ಹೋಗಿ ಶರಣ ಆಗೋದೇ ಉತ್ತಮ. ದಯವಿಟ್ಟು ನನ್ನ ಮಾತು ಕೇಳು ಪುಟ್ಟಿ. ಅಣ್ಣ, ನೀನ್ ನನ್ನ ಮಾತು ಕೇಳ್ತೀಯೋ ಇಲ್ವೋ? ಪುಟ್ಟಿ, ಇದು ನಿನ್ನ ಮಾತು ಕೇಳೋವಂಥ ಸಮಯ ಅಲ್ಲಮ್ಮ. ನಾವು ಎಚ್ಚೆತ್ಕೋಬೇಕಾಗಿರೋ ಸಮಯ. ಇನ್ನು ನಾವು ಎಡವಿದ್ರೆ ಆಮೇಲೆ ಮೇಲಿಡೋದಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ಅಣ್ಣ, ಸುಮ್ನೆ ಏನೇನೋ ಯೋಚನೆ ಮಾಡ್ಕೊಂಡು ಇಲ್ದಿರೋ ನಿರ್ಧಾರ ತಗೊಂಡ್ರೆ ನನ್ನ ಮೇಲೆ ಆಣೆ. ಪುಟ್ಟಿ, ನೋಡು, ನನ್ನ ಮಾತು ಮೀರಿ ನೀನ್ ಸ್ಟೇಷನ್ಗೆ ಹೋಗಿ ಇಲ್ದಿರೋ ತಪ್ಪನ್ನೆಲ್ಲ ನಿನ್ ಮೇಲೆ ಒಪ್ಕೊಂಡ್ರೆ ಆ ಕ್ಷಣನೇ ನಿನ್ ತಂಗಿ ಸತ್ತು ಹೋಗ್ತಾಳೆ. ನನ್ನ ಸಾವಿನ ಸುದ್ದಿನ ಇಡೀ ಊರೇ ನಂಬಿತ್ತು. ಆ ಸುದ್ದಿನ ನೀನ್ ಸುಳ್ಳು ಮಾಡ್ದೆ. ಆದ್ರಿವಾಗ ಆ ಸುದ್ದಿನೇ ನಿಜ ಮಾಡ್ಬೇಕಾಗುತ್ತೆ. ಇದಕ್ಕೆ ಮೀರಿ ನೀನೇನಾದ್ರೂ ಹೋಗೋದಾದ್ರೆ ನನ್ನ ಹೆಣ ದಾಟ್ಕೊಂಡು ನೀನ್ ಸ್ಟೇಷನ್ಗೆ ಹೋಗು. ಪುಟ್ಟಿ, ಬಿಡ್ತು ಅನ್ನಮ್ಮ. ಎಂಥ ಮಾತಾಡ್ತಿದ್ಯಾ? ನೋವಾಗ್ತಾ ಇದೆ ಅಲ್ವಾ ಅಣ್ಣ?
ನೀನ್ ಜೈಲ್ಗೆ ಹೋಗ್ತೀನಿ ಅಂದ್ರೆ ನನಗೂ ಹಾಗೆ ನೋವಾಗುತ್ತಲ್ವಾ? ನೋಡು, ಇದೇ ಕೊನೆ. ಇನ್ಯಾವತ್ತು ನಿನ್ ಬಾಯಲ್ಲಿ ಇಂಥ ಮಾತು ಬರಬಾರ್ದು. ದ್ರೋಣ ಅವ್ರು ಏನ್ ಮಾಡ್ತಾರೋ ಮಾಡ್ಲಿ ಬಿಡು. ನಮ್ಮವರೆಗೂ ಬಂದಾಗ ನೋಡ್ಕೊಂಡ್ರಾಯ್ತು. ಆದ್ರೆ ಅದಕ್ಕೂ ಮುಂಚೆ ನೀನೇನಾದ್ರೂ ದುಡ್ಕದ್ಯೋ? ಇಲ್ಲಮ್ಮ, ನಾನೇನು ದುಡ್ಕಲ್ಲ. ನೀನು ಹೇಳ್ದ ಹಾಗೆ ನಾನು ಮಾಡ್ತೀನಿ. ನೀನು ಏನು ಹೇಳ್ತೀಯೋ ನಾನು ಹಾಗೆ ಮಾಡ್ತೀನಮ್ಮ, ಹಾಗೆ ಮಾಡ್ತೀನಿ. ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡೋಣ. ನಿನ್ನನ್ನು ತಡೆಯೋಕೆ ನನಗಿದ್ ಬಿಟ್ರೆ ಬೇರೆ ದಾರಿ ಇರಲಿಲ್ಲ. ನಿನ್ನ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ಬಿಟ್ಟೆ. ಕ್ಷಮಿಸ್ಬಿಡೋಣ, ಕ್ಷಮಿಸ್ಬಿಡು. ಅಣ್ಣ, ಇವರೇ ಯಾಕಣ್ಣ ನನ್ನ ಮೇಲೆ ಇನ್ನೂ ಕೋಪನಾ? ಸಿಟ್ಟೋ ದುಃಖನೋ ಒಂದು ಗೊತ್ತಾಗೋಲ್ತವ. ಎಷ್ಟ ಸಮಾಧಾನ ಮಾಡ್ಕೊಂಡ್ರು ನೋವು ಕಡಿಮೆ ಆಗೋಲ್ತು. ಅಣ್ಣ, ದಯವಿಟ್ಟು ನನ್ನನ್ನು ನಂಬು. ನನ್ನ ಸಿಟ್ಟಲ್ಲಿ ತಗೊಂಡಿರೋ ಒಂದು ಚಿಕ್ಕ ನಿರ್ಧಾರಕ್ಕೆ ತುಂಬಾ ದೊಡ್ಡ ನೋವು ಅನುಭವಿಸ್ತಾ ಇದ್ದೀನಿ ಅಣ್ಣ, ಅರ್ಥ ಮಾಡ್ಕೊ. ಅದಕ್ಕವ ದೊಡ್ಡೋರು ಹೇಳ್ತಾರ, ಸಿಟ್ಟಿನ ಕೈಗೆ ಯಾವತ್ತು ಬುದ್ಧಿ ಕೊಡಬಾರ್ದು ಅಂತ ಹೇಳಿ. ಸಿಟ್ಟಿನಾಗ ಕೊಯ್ಕೊಂಡು ಮೂಗು ಸಿಟ್ಟು ಕಡಿಮೆ ಆದ್ಮೇಲೆ ವಾಪಸ್ ಬರಂಗಿಲ್ಲ. ಆ ನಿನ್ನ ಸಿಟ್ಟಿನ ಒಂದು ನಿರ್ಧಾರ ನನ್ನ ನಂಬಿಕೆನೂ ಕೊಲ್ತು. ತುಳಸಿ ಜೀವನಾನ ಅಲ್ಲೋಲ ಕಲ್ಲೋಲ ಮಾಡ್ತು. ಶಿವಣ್ಣ ಇಂದ್ರನ ಜೀವನ ಕಣ್ಣೀರ್ನಾಗ ಕೈ ತೊಳಿ ಹಂಗ ಮಾಡ್ತು. ನೀನು ನಿಮ್ಮಪ್ಪ ನಿಮ್ಮಮ್ಮ ಬಂದು ಈ ಜೈಲಿಗೆ ಸೇರೋ ಹಂಗೆ ಮಾಡ್ತು. ಅಣ್ಣ, ನನ್ನ ಕ್ಷಮಿಸ್ಬಿಡೋಣ. ಇನ್ಮೇಲೆ ಯಾವತ್ತೂ ಈ ಥರ ತಪ್ಪು ನಿರ್ಧಾರಗಳನ್ನ ತಗೊಳ್ಳಲ್ಲ. ನಿನ್ ತಂಗಿ ಎಂತವಳು ಅಂತ ನೀನು ಅನ್ಕೊಂಡಿದ್ಯೋ, ನಾನು ಹಾಗೆ ಬದುಕ್ತೀನಿ. ನಾನು ಹಾಗೆ ಬದುಕ್ ತೋರಿಸ್ತೀನಿ ಅಣ್ಣ. ಈ ಕ್ಷಣಕ್ಕೆ ಕ್ಷಮಿಸ್ಬಿಡು ಅಣ್ಣ. ಏ ಜ್ಯೋತಿ, ಜ್ಯೋತಿ ಏನ್ ಮಾಡಕತ್ತೀವ? ನಾನು ತಪ್ಪಿ ಕ್ಷಮೆ ಕೇಳ್ತಾ ಇದ್ದೀನಿ ಅಣ್ಣ. ಈಗ ನೀನ ಹೇಳಿದ್ಯಲ್ಲ ಕೆಟ್ಟಗಳಿಗೆ ಅಂತೇಳಿ, ಆ ಕೆಟ್ಟಗಳಿಗೆನ ಮರ್ತು ಬಿಡು. ಇನ್ನು ಮೇಲೆ ನೀನು ಬದಲಾಗ್ತಿ ಅಂತ ಹೇಳಿ ನಂಬ್ತೀನಿ. ಆ ನಂಬಿಕೆನ ದಯವಿಟ್ಟು ಹಾಳು ಮಾಡಕ್ ಹೋಗ್ಬೇಡ. ಖಂಡಿತ ಹಾಳು ಮಾಡಲ್ಲ ಅಣ್ಣ. ಆದ್ರೆ ದಯವಿಟ್ಟು ನನಗೆ ಈ ಕತ್ಲು ಕೋಣೆಯಿಂದ ಮುಕ್ತಿ ಕೊಡ್ಸೋಣ. ಆಚೆ ಕರ್ಕೊಂಡು ಹೋಗು ಅಣ್ಣ. ಅದು ನನ್ನಿಂದ ಸಾಧ್ಯ ಇಲ್ವಾ? ಅಂದ್ರೆ ನಾನು ಹೊರಗೆ ಬರಕ್ ಆಗದೇ ಇಲ್ವಾ ಅಣ್ಣ? ಆಗೋದೇ ಇಲ್ಲ ಅಂತ ನಾನೆಲ್ಲಿ ಹೇಳಿದೆ? ಸದ್ಯಕ್ಕದು ಸಾಧ್ಯ ಇಲ್ಲ ಅಂತ ಹೇಳಿದೆ. ನೀನು ಮಾಡಿರೋ ತಪ್ಪಿಗೆ ಎಷ್ಟು ಶಿಕ್ಷೆ ಅನುಭವಿಸ್ಬೇಕು ಅದನ್ನ ಅನುಭವಿಸಿದ ಮೇಲೆ ನೀನು ಹೊರಗೆ ಬರೋದಲ್ಲ. ಸರಿ ಅಣ್ಣ, ನೀನು ಹೇಳ್ದಾಗೆ ಆಗ್ಲಿ, ನಾನು ಅನುಭವಿಸ್ತೀನಿ. ನಾನು ಶಿಕ್ಷೆ ಅನುಭವಿಸಕ್ಕೂ ತಯಾರಾಗಿದ್ದೀನಿ ಅಣ್ಣ. ಒಳ್ಳೇದಾಗ್ಲವ. ಹಲೋ ಸರ್, ಶ್ರೀರಾಮು ಶಿವಪುರಕ್ಕೆ ಬಸ್ಸಲ್ಲಿ ಬಂದಿದ್ದಾನೆ ಅಂತ ಮಾಹಿತಿ ಸಿಕ್ಕಿದೆ ಸರ್. ಏನೋ ಶ್ರೀರಾಮ ಶಿವಪುರಕ್ಕೆ ಬಂದಿಳದಾನ?